3 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ಸಹನಾ ಹೊಸ ಮನೆ, ಹೊಸ ಜೀವನದಲ್ಲಿ ಮುಳುಗಿದ್ದಳು. ಆದರೆ ಆ ದಿನ ಬೆಳಿಗ್ಗೆ ಅವಳು ಕಣ್ಣು ಬಿಡುವ ಮುಂಚೆಯೇ ಅವಳ ಗಂಡ ಅರುಣ್ ಅವಳನ್ನು ಬಳಸಿ ಬಂದಿದ್ದ. ಹಿಂದಿನ ರಾತ್ರಿಯಷ್ಟೇ ಅವರಿಬ್ಬರ ಜಾಗರಣೆ ನಡೆದಿದ್ದರಿಂದ ಇಬ್ಬರ ಮೈಮೇಲೆಯೂ ಏನೂ ಇರಲಿಲ್ಲ. ಆದರೆ ಚಳಿಯಾಗ್ತಿದ್ದರಿಂದ ಸಹನಾ ಮೈಮೇಲೆ ಹೊದಿಕೆ ಹೊತ್ತುಕೊಂಡಿದ್ದಳು. ಅರುಣ್ಗೆ ಎಚ್ಚರವಾಗಿದ್ದೇ ತಡ. ಅವನು ಹೊದಿಕೆಯನ್ನು ಜಾರಿಸಿ ತನ್ನದನ್ನು ಹಿಂದಿನಿಂದ ಹಾಕಿ ಮಾಡತೊಡಗಿದ. ಅವಳು ನಿದ್ದೆ ಮಂಪರಿನಲ್ಲಿಯೇ ಕಣ್ಣು ಬಿಟ್ಟಾಗ ಯಾವುದೋ ಸೈತಾನ ಅವಳ ಹೊಟ್ಟೆಯನ್ನು ಮುಟ್ಟಿ ಹಿಂತಿರುಗಿ ಹೋಗುತ್ತಿತ್ತು. ಒಂದು ಕೈ ಹಿಂದಿನಿಂದ ಅವಳ ಕಾಲನ್ನು ಮೇಲೆ ಮಾಡಿ ಹಿಡಿದಿತ್ತು. ಅವಳು ನಾಚುತ್ತಾ, "ಏನ್ರಿ ನಿಂದು ಬೆಳಿಗ್ಗೇನೇ" ಅಂದಳು. ಆಗ ಅರುಣ್, "ಈಗ ಏನೂ ಮಾತಾಡ್ಬೇಡ, ಬೆಳಗ್ಗಿನ ಈ ಕೆಲಸವನ್ನು ಎಂಜಾಯ್ ಮಾಡು" ಅಂದ. ಅವಳು ಅವನ ಆಟದಲ್ಲಿ ಪೂರ್ತಿಯಾಗಿ ತೊಡಗಿಕೊಂಡಳು. ಅಷ್ಟರಲ್ಲಿ ಸಹನಾಗೆ ಅಮ್ಮನ ಫೋನ್ ಕರೆ ಬಂತು. "ಮಗಳೇ ಸಹನಾ, ಗದ್ದೆ ನಾಟಿ ಮಾಡೋಕೆ ಯಾರೂ ಆಳು ಸಿಗ್ತಿಲ್ಲ ಕಣೆ, ನೀನು ಬಂದು ನಾಟಿ ಮಾಡಿಕೊಡು, ಜೊತೆಗೆ ನಾನು ಮತ್ತೆ ನಿನ್ನಣ್ಣ ಇರ್ತೀವಿ" ಅಂದಳು. ಅವಳು ಬೇಡಿಕೊಳ್ಳುವ ಧ್ವನಿಯಲ್ಲಿ ಮಾತನಾಡಿದಳು. ಸಹನಾ ಮಾಡಿಸಿಕೊಳ್ಳುತ್ತಲೇ "ಸರಿಯಮ್ಮ" ಅಂದಳು. ಅಷ್ಟರಲ್ಲಿ ಅರುಣ್ ಅವಳ ದೊಡ್ಡ ಹಣ್ಣುಗಳ ತೊಟ್ಟುಗಳನ್ನ ಕಚ್ಚಿದ. ಆಗ ಅವಳು ನೋವಿನಿಂದ ಕಿರ್ಚಿದಳು. ಆಗ ಸಹನಾಳ ಅಮ್ಮಳಿಗೆ ಅಲ್ಲಿ ಏನು ನಡೆಯುತ್ತಿದೆಯಂತ ಗೊತ್ತಾಗಿ ಅವಳು ನಸುನಗುತ್ತಾ, "ನಂಗೆಲ್ಲಾನೂ ಅರ್ಥ ಆಗುತ್ತೆ, ನೀವು ಮುಂದುವರಿಸಿ" ಅಂತ ಕಾಲ್ ಕಟ್ ಮಾಡುತ್ತಾಳೆ. ಸಹನಾಳಿಗೆ ನಾಚಿಕೆಯಾಗಿ ಅಮ್ಮ ಕರೆಯಲ್ಲಿರುವಾಗ "ಯಾಕ್ರಿ ಆ ರೀತಿ ಮಾಡ್ತೀರಾ" ಅಂತ ಹೇಳ್ತಾಳೆ. ಆಗ ಅರುಣ್, "ಯಾರು ಕಾಲ್ ಮಾಡಿದ್ರೂ ನಾನು ಮಾಡೋ ಕೆಲಸನ ನಿಲ್ಸಲ್ಲ" ಅಂತಾನೆ. ಸಹನಾಳಿಗೆ ಗಂಡನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲದಿದ್ದರೂ ಕುಂಟು ಕಾಲು ಎಡವಿದಂತೆ ಅವಳು ಮನಸ್ಸು ಮಾಡಿಕೊಂಡು ಹಳ್ಳಿಗೆ ಹೊರಟಳು. ಹಳ್ಳಿಯ ಮನೆಗೆ ಬಂದಾಗ ಅಮ್ಮನ ಮುಖ ನೋಡಿದ ಸಹನಾ ದಿಗ್ಭ್ರಮೆಗೊಂಡಳು. ಅವಳ ಮುಖ ಬಾಡಿತ್ತು, ಕಣ್ಣುಗಳು ಆಳವಾಗಿ ಇಳಿದಿದ್ದವು, ದೇಹವೆಲ್ಲ ನೋವಿನಿಂದ ಕುಗ್ಗಿತ್ತು. "ಏನಾಯಿತು" ಅಂತ ಕೇಳಿದಾಗ, "ಡಾಕ್ಟರು ನೋಡಿದ್ರು ಕಣೇ, ಡೆಂಗ್ಯೂ ಅಂತಿದ್ದಾರೆ, 1 ವಾರ ಆಸ್ಪತ್ರೆಗೆ ಸೇರಿಕೊಳ್ಬೇಕೆಂದು" ಹೇಳುತ್ತಾ ಅಮ್ಮ ನಿಟ್ಟುಸಿರು ಬಿಟ್ಟಳು. ಆಗ ಅಲ್ಲಿಗೆ ಬಂದ ಅವಳ ಅಣ್ಣ ತಕ್ಷಣ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಈಗ ಸಹನಾಳಿಗೆ ತನ್ನ ತವರು ಮನೆ ಖಾಲಿ ಖಾಲಿ ಅನ್ನಿಸ್ತಿತ್ತು. ಮನೆಯ ನಿಶ್ಶಬ್ದತೆ ಮತ್ತು ಮಾಡಬೇಕಿದ್ದ ಗದ್ದೆಯ ಕೆಲಸದಿಂದ ಅವಳಿಗೆ ತಲೆಬಿಸಿ ಹಿಡಿಯಿತು. ಗಂಡನ ಮನೆಯಲ್ಲಿದ್ದಿದ್ದರೆ ಅವರ ಜೊತೆ ಮಾಡಿಸಿಕೊಳ್ತಾ ಸುಖವಾಗಿ ಇರಬಹುದಿತ್ತು ಅಂದುಕೊಂಡಳು. ಒಬ್ಬಳೇ ಹೇಗೆ ಅದನ್ನೆಲ್ಲ ಮಾಡಲಿಯಂತ ಅವಳಿಗೆ ಅಳುವಂತು. ಅಷ್ಟರಲ್ಲಿ ಬಾಗಿಲ ಬಳಿ ನಿಂತಿದ್ದ ಒಬ್ಬ ಹುಡುಗನನ್ನು ಕಂಡು ಸಹನಾ ಚಕಿತಳಾದಳು. ಅವನೇ ಪಕ್ಕದ ಮನೆಯ ಹುಡುಗ ಕೌಶಿಕ್. ಅವಳಿಗಿಂತ 4 ವರ್ಷ ಚಿಕ್ಕವನು. ಅವನು ಬಾಯಿ ತುಂಬಾ ಅವಳನ್ನು ಅಕ್ಕ ಅಕ್ಕ ಅಂತ ಕರೀತಿದ್ದ. ಆದರೆ ಅಕ್ಕ ಎನ್ನುವ ಭಾವನೆ ಅವನ ಮನಸ್ಸಿನಲ್ಲಿ ಇರಲಿಲ್ಲ. ಬರೀ ಬಾಯಿ ಮಾತಿಗೆ ಹಾಗೆ ಕರೆಯುತ್ತಿದ್ದ. ಮೊದಲಿನಿಂದಲೂ ಅವನಿಗೆ ಅವಳ ಮೇಲೆ ಬೇರೆಯದ್ದೇ ಭಾವನೆಯಿತ್ತು. ಅದೆಷ್ಟು ಲೀಟರ್ ಮೊಸರು ಅವಳ ಹೆಸರಿನಲ್ಲಿ ಸುರಿದಿತ್ತೋ ಅವನಿಗೆ ಮಾತ್ರ ಗೊತ್ತು. ಅಕ್ಕ ಎಂದು ಕರೆದ ಕೌಶಿಕ್ನ ಧ್ವನಿ ಸಹನಾಳಿಗೆ ಆಶ್ವಾಸನೆಯಾಗಿ ಕೇಳಿಸಿತು. ಅವನು ನೋಡಲು ಸುಂದರವಾಗಿದ್ದ. ಎತ್ತರವಾದ ದೇಹ, ಬಲವಾದ ಕೈತೋಳುಗಳು, ಮುಖದ ಮೇಲೆ ಸರಳ ಚೆಲುವು ಮತ್ತು ಆಳವಾದ ಕಣ್ಣುಗಳನ್ನು ಹೊಂದಿದ್ದ. ಅವನನ್ನು ನೋಡಿದ ಸಹನಾ, "ಕೌಶಿಕ್, ನೀನೇನಿಲ್ಲಿ" ಅಂತ ಕೇಳಿದಳು. "ನಿನ್ನಣ್ಣ ಅಮ್ಮನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದನ್ನು ನೋಡಿದೆ. ಅವರಿಗೆ ಡೆಂಗ್ಯೂ ಜ್ವರ ಅಂತ ಗೊತ್ತಾಯಿತು. ನಿನಗೆ ಸಹಾಯ ಮಾಡ್ಬೇಕು ಅನ್ನಿಸ್ತು, ಹಾಗಾಗಿ ಬಂದೆ" ಎಂದು ಕೌಶಿಕ್ ಸರಳವಾಗಿ ಹೇಳಿದ. ಅವನಿಗ್ಯಾರೂ ಬಾ ಅಂತ ಹೇಳಿರಲಿಲ್ಲ. ಆದರೆ ಸಹನಾಳನ್ನು ನೋಡಬೇಕೆಂಬ ಆಸೆಯಿಂದ, ಅವಳಿಗೆ ಸಹಾಯ ಮಾಡಬೇಕೆಂಬ ಹಂಬಲದಿಂದ ಬಂದಿದ್ದ. ಆಗ ಸಹನಾ, "ನೀನು ಬಂದಿದ್ದು ಒಳ್ಳೇದೇ ಆಯ್ತು ಕಣೋ, ನಾಳೆ ಬೆಳಿಗ್ಗೇನೆ ನಾಟಿ ಶುರು ಮಾಡೋಣ" ಅಂದಳು. ಅದಕ್ಕೆ ಕೌಶಿಕ್ ಖುಷಿಯಿಂದಲೇ ಒಪ್ಪಿಕೊಂಡ. ಮರುದಿನ ಬೆಳಿಗ್ಗೆಯೇ ಅವರಿಬ್ಬರೂ ಗದ್ದೆಗೆ ಹೊರಟರು. ಮೋಡಗಳು ದಟ್ಟವಾಗಿದ್ದವು. ಅದನ್ನು ನೋಡಿದ ಕೌಶಿಕ್, "ಮಳೆ ಬರುವ ಸಾಧ್ಯತೆಯಿದೆ ಅಕ್ಕ" ಅಂದ. ಅವರು ಗದ್ದೆಯಲ್ಲಿ ನಿಂತುಕೊಂಡು ಬೆಳೆಸಿದ್ದ ಸಸಿಗಳನ್ನು ನೆಡಲು ಶುರು ಮಾಡಿದರು. ಅವಳು ಮುಂದೆ ನೆಡುತ್ತಿದ್ದರೆ ಕೌಶಿಕ್ ಹಿಂದೆ ನೆಡುತ್ತಿದ್ದ. ಆಗ ಅವಳ ದೊಡ್ಡ ಅಗಲವಾದ ಹಿಂದಿನ ಭಾಗ ಅವನಿಗೆ ಕಾಣಿಸಿತು. ಆತನ ಹಾವು ಬುಸುಗುಟ್ಟಿ ಎದ್ದು ನಿಂತಿತು. ಆದರೂ ಅವನು ತನ್ನ ಕೆಲಸದಲ್ಲಿ ಮಗ್ನನಾದ. ನಾಟಿ ಮಾಡುವಾಗ ಸಹನಾಳಿಗೆ ಬೆನ್ನು ನೋವು ಬಂದಿತು. ಅವಳು ಬೆನ್ನಿನ ಮೇಲೆ ಕೈಯಿಟ್ಟು ನಿಂತುಕೊಂಡಳು. ಕೌಶಿಕ್ ಅವಳನ್ನು ನೋಡಿ ನಕ್ಕ. "ಅಕ್ಕ, ನೇರವಾಗಿ ನಿಂತು ನಾಟಿ ಮಾಡ್ತಿದ್ದೀಯಾ? ಹಾಗೆ ಮಾಡ್ಬೇಡ, ಬದಲಾಗಿ ಸ್ವಲ್ಪ ಮಂಡಿ ಮಡಿಚಿ ಹೀಗೆ ಸಸಿಯನ್ನು ನೆಡು" ಅನ್ನುತ್ತಾ
ಅವನು ತನ್ನ ಕೈಗಳಿಂದ ಅವಳ ಕೈಗಳನ್ನು ಹಿಡಿದು ಸರಿಪಡಿಸಿದಾಗ ಸಹನಾಳಿಗೊಂದು ವಿಚಿತ್ರವಾದ ವಿದ್ಯುತ್ ಸ್ಪರ್ಶದ ಅನುಭವವಾಯಿತು. ಅವಳು ತಟಕ್ಕನೆ ಕೈಗಳನ್ನು ಹಿಂತೆಗೆದುಕೊಂಡಳು. ಇದ್ದಕ್ಕಿದ್ದಂತೆ ಸಣ್ಣ ಹನಿಗಳು ಬೀಳಲು ಶುರುವಾದವು. ಕೆಲವೇ ನಿಮಿಷಗಳಲ್ಲಿ ಸುರಿಮಳೆ ಸುರಿಯಿತು. ನನ್ಗೆ ಇದೇ ಬೇಕಿತ್ತು ಎಂದು ಕೌಶಿಕ್ ಸಂತೋಷದಿಂದ ಕೂಗಿದ. ಮಳೆಯ ಹನಿಗಳು ಅವರ ಮೇಲೆ ಬಿದ್ದು ಬಟ್ಟೆಗಳನ್ನು ಒದ್ದೆ ಮಾಡಿದವು. ಆ ಒದ್ದೆ ಬಟ್ಟೆಯಲ್ಲಿ ಸಹನಾ ಸುಂದರವಾಗಿ ಕಾಣಿಸುತ್ತಿದ್ದಳು. ಅವಳ ಪ್ರತಿಯೊಂದು ಅಂಗಾಂಗಗಳು ಅಚ್ಚೆದ್ದು ತೋರುತ್ತಿತ್ತು. ಒಳಗೆ ತೋರುತ್ತಿದ್ದ ಅವಳ ಹಣ್ಣುಗಳನ್ನು ಜೋಲಾಡದಂತೆ ಹಿಡಿದಿದ್ದ ಕೆಂಪು ಅಂಗವಸ್ತ್ರ ಅವನಿಗೆ ಹುಚ್ಚು ಹಿಡಿಸಿತು. ಹಸಿರುಗದ್ದೆಯಲ್ಲಿ ನೀರಿನ ಹನಿಗಳ ನಡುವೆ ಅವರಿಬ್ಬರೂ ನಗುತ್ತಾ ಮಾತನಾಡುತ್ತಾ ನಾಟಿ ಮಾಡುತ್ತಿದ್ದರು. ಬಾಲ್ಯದ ನೆನಪುಗಳು ಹೊರಬಂದವು. ನೆನಪಿದೆಯಾ ಅಕ್ಕ, ಮಳೆ ಬಂದಾಗ ಈ ಗದ್ದೆಯಲ್ಲೇ ನಾವು ಕುಣಿದಾಡುತ್ತಿದ್ದೆವು. ನೀನು ಓಡೋಕೆ ಹೋಗಿ ಕೆಸರಿನಲ್ಲಿ ಜಾರಿ ಬಿದ್ದಿದ್ದೆ ಅಂತ ಹೇಳಿ ಕೌಶಿಕ್ ಜೋರಾಗಿ ನಕ್ಕ. ಆಗ ಸಹನಾ, ಹೌದು ಕಣೋ, ನೀನೇ ನನ್ನನ್ನು ಎತ್ತಿಕೊಂಡು ಬಂದಿದ್ದೆ. ನಿನ್ನ ಅಂಗಿಯೂ ಕೂಡ ಕೆಸರಾಗಿತ್ತೆಂದು ನೆನಪಿಸಿಕೊಂಡು ನಕ್ಕಳು. ಮಳೆಯಲ್ಲಿ ನೆನೆಯುತ್ತಾ ಕೆಸರಿನಲ್ಲಿ ಕೈಕಾಲು ಮುಳುಗಿಸಿ ಸಸಿಗಳನ್ನು ನಾಟಿ ಮಾಡುತ್ತಿದ್ದ ಆ ಕೆಲಸ ಅವರಿಗೆ ಸ್ವರ್ಗದಂತೆ ಕಾಣಿಸುತ್ತಿತ್ತು. ಕೌಶಿಕ್ನ ಸಹಾಯ, ಅವನ ಸರಳ ನಗು, ಅವನ ಜೊತೆಗೆ ಖುಷಿಯಿಂದ ಮಾಡುತ್ತಿರುವ ನಾಟಿ, ಇವೆಲ್ಲವೂ ಸಹನಾಳು ತನ್ನ ಗಂಡನ ಬಗ್ಗೆ ಯೋಚಿಸುವುದನ್ನು ತಾತ್ಕಾಲಿಕವಾಗಿ ಮರೆಯುವಂತೆ ಮಾಡಿದ್ದವು. ಮಧ್ಯಾಹ್ನದ ಹೊತ್ತಿಗೆ ಮಳೆ ಸ್ವಲ್ಪ ತಗ್ಗಿತು. ಅವರು ನಾಟಿಗೆ ಸ್ವಲ್ಪ ವಿರಾಮ ಕೊಟ್ಟು ಗದ್ದೆಯ ಅಂಚಿನ ಮೇಲೆ ಕುಳಿತರು. ಆಗ ಕೌಶಿಕ್, ಅಕ್ಕ, ನಾವು ಪೇರಲೆಕಾಯಿ ಕೊಯ್ಯೋಣ್ವಾ? ತೋಟದಲ್ಲಿ ತುಂಬಾ ಬಲಿತ ಕಾಯಿಗಳಿವೆಯೆಂದು ಕೌಶಿಕ್ ಹೇಳಿದ. ಅದು ಸಹನಾಳಿಗೆ ಒಪ್ಪಿಗೆಯಾಯಿತು. ಅವರು ಸೊಪ್ಪು ಸೊಗಸಿನ ತೋಟದತ್ತ ನಡೆದರು. ದೊಡ್ಡ ಪೇರಲೆ ಮರದ ಕೆಳಗೆ ನಿಂತರು. ಎತ್ತರದ ಕೊಂಬೆಗಳಲ್ಲಿ ಹಸಿರು ಮತ್ತು ಹಳದಿ ಬಣ್ಣದ ಪೇರಲೆಕಾಯಿಗಳು ತೂಗಾಡುತ್ತಿದ್ದವು. ಆಗ ಕೌಶಿಕ್, ನಾನೇ ಮರಹತ್ತಿ ಕೊಯ್ತೀನಿ ಅಕ್ಕ, ನೀನು ಕೆಳಗೆ ನಿಂತು ಬಿದ್ದಿದ್ದನ್ನೆಲ್ಲ ಆರಿಸಿ ಬುಟ್ಟಿಗೆ ಹಾಕು ಎಂದ. ಅದನ್ನು ಕೇಳಿದ ಸಹನಾ, ನಾನೇ ಮರಹತ್ತುತ್ತೀನಿ ಎಂದು ಹಠ ಹಿಡಿದಳು. ಅವಳ ಹಠಕ್ಕೆ ಮಣಿದ ಕೌಶಿಕ್ ನಿರುತ್ಸಾಹದಿಂದ ನಕ್ಕು, ಸರಿ, ನೀನೇ ಹತ್ತು, ಆದರೆ ಜಾಗ್ರತೆ ಮಾಡಿಕೋ ಅಂತ ಹೇಳಿದ. ಸಹನಾ ಸಡಿಲವಾಗಿದ್ದ ಮರದ ತೊಗಟೆಗಳ ಮೇಲೆ ಕಾಲಿಟ್ಟು ಹತ್ತಲು ಶುರು ಮಾಡಿದಳು. ಮದುವೆಯಾದ ಮೇಲೆ ಅವಳು ಗಂಡನ ಮೇಲೆ ಹತ್ತಿದ್ದು ಬಿಟ್ಟರೆ ಹೀಗೆ ಮರಹತ್ತಿರಲಿಲ್ಲ. ಕೈಗಳು ಸ್ವಲ್ಪ ನಡುಗಿದವು. ಅವಳೊಂದು ದಪ್ಪ ಕೊಂಬೆಯ ಮೇಲೆ ಹತ್ತಿ ನಿಂತಳು. ಕಾಯಿಗಳು ಅವಳ ತಲೆ ಮೇಲೆ ಇದ್ದವು. ಅವಳು ಕೌಶಿಕ್ನನ್ನು ಕರೆದು ಅವನ ಬಳಿಯಿದ್ದ ಕೋಲು ತೆಗೆದುಕೊಂಡು ಕಾಯಿಗಳನ್ನು ಕೊಯ್ಯಲು ಶುರು ಮಾಡಿದಳು. ಒಂದು ದೂರದ ಕಾಯಿಯನ್ನು ತಲುಪಲು ಅವಳು ಸ್ವಲ್ಪ ಮುಂದೆ ಬಾಗಿದಳು. ಕಾಲಿಟ್ಟಿದ್ದ ಕೊಂಬೆ ಲಟಾರನೇ ಮುರಿದು ಹೋಯಿತು. ಅಯ್ಯೋ ಎಂದು ಸಹನಾ ಕೂಗಿದಳು. ಅವಳು ಕೆಳಗೆ ಬೀಳುತ್ತಿದ್ದಳು. ಆಗ ಕೆಳಗೆ ನಿಂತಿದ್ದ ಕೌಶಿಕ್ ಅವಳನ್ನು ಹಿಡಿದ. ಅವಳು ಅವನ ತೆರೆದ ಬಾಹುಗಳಲ್ಲಿ ಬಿದ್ದಳು. ಕಂಟ್ರೋಲ್ ತಪ್ಪಿ ಇಬ್ಬರೂ ಮೃದುವಾದ ಹುಲ್ಲಿನ ಮೇಲೆ ಬಿದ್ದರು. ಸಹನಾ ಅವನ ಮೇಲೆ ಅವ್ಯವಸ್ಥವಾಗಿ ಬಿದ್ದಿದ್ದಳು. ಅವರ ದೇಹಗಳು ಅಂಟಿಕೊಂಡು ಮುಖಗಳು ತೀರಾ ಹತ್ತಿರದಲ್ಲಿದ್ದವು. ಉಸಿರಾಟ ಜೋರಾಗಿತ್ತು. ಮಳೆಯ ಹನಿಗಳು ಅವರ ಮುಖಗಳ ಮೇಲೆ ಬಿದ್ದವು. ಸಹನಾ ಭಯದಿಂದ ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದಿದ್ದಳು. ಕೌಶಿಕ್ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ. ಕೆಲವು ಕ್ಷಣಗಳ ಕಾಲ ಅವರು ಚೇತರಿಸಿಕೊಳ್ಳುತ್ತಾ ಹಾಗೆಯೇ ಇದ್ದರು. ನಂತರ ಸಹನಾ ನಿಧಾನವಾಗಿ ಕಣ್ಣು ತೆರೆದಳು. ಕೌಶಿಕ್ನ ಕಣ್ಣುಗಳು ನೇರವಾಗಿ ಅವಳ ಕಣ್ಣುಗಳಲ್ಲಿ ಹುದುಗಿದ್ದವು. ಅದು ಆಳವಾದ ಕಪ್ಪಾದ ಕಣ್ಣುಗಳು. ಅವುಗಳಲ್ಲಿ ಆತಂಕ, ಆಳವಾದ ಕಾಳಜಿ ಮತ್ತು ಏನೋ ಬೇರೆಯೇ ಭಾವನೆಗಳು ತುಂಬಿ ಹೋಗಿದ್ದವು. ಸಹನಾಳಿಗೆ ಅವನನ್ನು ನೋಡುತ್ತಾ ತನ್ನ ಹೃದಯ ಡವಡವನೆ ಹೊಡೆದುಕೊಳ್ಳುತ್ತಿರುವುದು ಅರಿವಾಯಿತು. ಅವನ ಮುಖ ಅವಳಿಂದ ಕೇವಲ ಅಂಗುಲಗಳಷ್ಟು ದೂರದಲ್ಲಿತ್ತು. ಅವನ ತುಟಿಗಳು ಚುಂಬಿಸಲು ಕಾಯುತ್ತಿರುವಂತಿತ್ತು. ಅವಳಿಗೆ ಏನೂ ಮಾತನಾಡಲಾಗಲಿಲ್ಲ. ಕೌಶಿಕ್ಕೂ ಹಾಗೆಯೇ ಆಗಿತ್ತು. ಆ ನಿಮಿಷಗಳು ನಿಧಾನವಾಗಿ ಸಾಗಿದವು. ಹಳ್ಳಿಯ ಸುತ್ತಮುತ್ತಲಿನ ಸದ್ದುಗಳು ಮಾಯವಾದವು. ಮಳೆಯ ಸದ್ದು ಮಾತ್ರ ಮಂದವಾಗಿ ಕೇಳಿಸುತ್ತಿತ್ತು. ಅವರ ಸುತ್ತಲೂ ಹಸಿರಾದ ಹುಲ್ಲುಗಳು, ಕೆಸರು ಮತ್ತು ಬಿದ್ದಿದ್ದ ಪೇರಲೆಕಾಯಿಗಳು ಇದ್ದವು. ಆದರೆ ಅವರಿಗೆ ಕಾಣಿಸುತ್ತಿದ್ದುದು ಒಬ್ಬರನೊಬ್ಬರ ಮುಖಗಳು ಮಾತ್ರ. ನಿಧಾನವಾಗಿ ಬಾಯಿ ತೆರೆದ ಕೌಶಿಕ್, ನಿನ್ಗೇನೂ ಆಗಿಲ್ಲ ತಾನೇ ಅಕ್ಕ ಎಂದು ಕಡಿಮೆ ಧ್ವನಿಯಲ್ಲಿ ಕೇಳಿದ. ಅವನ ಧ್ವನಿಯಲ್ಲಿ ನಡುಕವಿತ್ತು. ನನಗೇನೂ ಆಗಿಲ್ಲ ಎಂದ ಅವಳ ಧ್ವನಿಯೂ ಕೂಡ ಕಂಪಿಸುತ್ತಿತ್ತು. ಅವರು ಒಬ್ಬರನ್ನೊಬ್ಬರು ಹಾಗೆಯೇ ನೋಡುತ್ತಲೇ ಇದ್ದರು. ತಾವು ಏಳಬೇಕೆಂದು ತಿಳಿದಿದ್ದರೂ ದೇಹಗಳು ಸ್ಥಳ ಬಿಡಲು ನಿರಾಕರಿಸಿದವು.
ಬಾಲ್ಯದ ನೆನಪುಗಳು ಪ್ರಚಂಡವಾಗಿ ಹರಿದು ಬಂದವು. ಸಹನಾಳ ಜೊತೆಗೂಡಿ ಆಡುತ್ತಿದ್ದ ಚಿಕ್ಕ ಹುಡುಗ ಕೌಶಿಕ್ ಅವಳ ಬಟ್ಟೆಗಳನ್ನು ಹಿಡಿದುಕೊಂಡು ಹಿಂಬಾಲಿಸುತ್ತಿದ್ದ. ಅವಳಿಗಾಗಿ ಹೂವುಗಳನ್ನು ತಂದುಕೊಡುತ್ತಿದ್ದ. ಅವಳು ಮದುವೆಯಾಗಿ ಹೊರಟ ದಿನ ಅವನು ದೂರದಲ್ಲಿ ನಿಂತು ಕಣ್ಣು ಕೆಂಪಗಿಸಿಕೊಂಡಿದ್ದ. ಆ ನೆನಪುಗಳು ಈಗ ಅವಳ ಹೃದಯವನ್ನು ಹಿಸುಕಿದವು. ಅಂತಿಮವಾಗಿ ಕೌಶಿಕ್ ಮೆಲ್ಲನೆ ಎದ್ದು ನಿಂತು ಸಹನಾಳ ಕೈ ಹಿಡಿದು ಮೇಲಕ್ಕೆತ್ತಿದ. ಬಾ ಅಕ್ಕ, ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿದ. ಅವರು ಮೌನವಾಗಿ ಮನೆಗೆ ಹಿಂತಿರುಗಿದರು. ಸಹನಾ ತನ್ನ ಕೋಣೆಗೆ ಹೋಗಿ ಒಣಬಟ್ಟೆಗಳನ್ನು ತಂದು ಕೌಶಿಕ್ಗೆ ಕೊಟ್ಟಳು ಮತ್ತು ಟವೆಲ್ ಕೊಟ್ಟು, ನಿನ್ನ ತಲೆ ಮೇಲೆ ತುಂಬಾ ನೀರಿದೆ, ಒರೆಸಿಕೋ ಅನ್ನುತ್ತಾಳೆ. ನಂತರ ನಾನೇ ಒರೆಸ್ತೀನಿರು ಅಂತ ಟವಲ್ನಿಂದ ಕೌಶಿಕ್ನ ತೇವವಾದ ತಲೆಯನ್ನು ಒರೆಸಿದಳು. ಅವಳು ತನ್ನ ತಲೆಯನ್ನು ಮುಟ್ಟುತ್ತಿದ್ದಂತೆ ಅವನಿಗೆ ತನ್ನ ದೇಹದ ತುಂಬಾ ವಿದ್ಯುತ್ ಪ್ರವಾಹವೇ ಹರಿದಂತಾಗುತ್ತೆ. ಕೌಶಿಕ್ ಕಣ್ಣು ಮುಚ್ಚಿ ಆ ಸ್ಪರ್ಶವನ್ನು ಅನುಭವಿಸುತ್ತಿದ್ದ. ನಂತರ ಅವಳು ಅಡುಗೆ ಮನೆಗೆ ಹೋಗಿ ಬಿಸಿ ಬಿಸಿ ಊಟವನ್ನು ತಯಾರಿಸಿದಳು. ಭತ್ತದ ಅನ್ನ, ಹುರಿದ ಮೀನಿನ ಕರಿ, ಹಸಿ ಕೋಸಂಬರಿ ಮತ್ತು ಮೊಸರಿತ್ತು. ಅವರು ಒಟ್ಟಿಗೆ ಕುಳಿತು ಊಟ ಮಾಡಿದರು. ಮೊದಲಿನ ಆ ಅನಿರೀಕ್ಷಿತ ಘಟನೆಯಿಂದ ಉಂಟಾದ ಮೌನ ಮತ್ತು ಅಸಹಜತೆ ಕ್ರಮೇಣ ಕರಗಿತು. ಅವರು ಮತ್ತೆ ಮಾತನಾಡಲು ಶುರುಮಾಡಿದರು. ಹಳ್ಳಿಯ ಸುದ್ದಿ, ನೆರೆಹೊರೆಯವರು, ಗಂಡನ ಮನೆಯ ಜೀವನ, ಹೀಗೆ ಮಾತು ಸಾಗುತ್ತಿತ್ತು. ಊಟದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರು. ಮಳೆ ಮತ್ತೆ ಜೋರಾಗಿ ಸುರಿಯಿತು. ಸ್ವಲ್ಪ ಹೊತ್ತಿನ ನಂತರ ಮಳೆ ತಗ್ಗಿದಾಗ ಅವರು ಮತ್ತೆ ಗದ್ದೆಗೆ ಹೋಗಿ ನಾಟಿ ಪೂರೈಸಿದರು. ಸಂಜೆ 6 ಗಂಟೆಗೆ ಕೆಲಸ ಮುಗಿಸಿ ಇಬ್ಬರೂ ಮನೆಗೆ ಹಿಂತಿರುಗಿದಾಗ ಅವರ ಮೈಯೆಲ್ಲಾ ಒದ್ದೆಯಾಗಿತ್ತು. ಮೊದಲು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸೋಣ ಅಂತ ಸಹನಾ ಹೇಳಿದಳು. ಆಗ ಕೌಶಿಕ್, ನಾನು ನನ್ನ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಪೇಟೆಗೆ ಹೋಗಿ ಮೀನು ತರುತ್ತೇನೆ, ರುಚಿಯಾಗಿ ಸಾರು ಮಾಡು ಅನ್ನುತ್ತಾನೆ. ಅವಳು ಸರಿ ಅಂತ ಹೇಳಿ ಅಡುಗೆ ಮನೆಯ ಪಕ್ಕದಲ್ಲಿರುವ ಸ್ನಾನದ ಕೋಣೆಗೆ ಹೋದಳು. ಅಲ್ಲಿ ಒಲೆಗೆ ಬೆಂಕಿ ಹಾಕಿ ಬಿಸಿ ನೀರು ರೆಡಿ ಮಾಡಿ ಬೆಚ್ಚಗೆ ಸ್ನಾನ ಮಾಡಿ ಮೈ ಒರೆಸಿಕೊಂಡು ಹೊಸ ಸೀರೆಯುಟ್ಟುಕೊಂಡು ಹೊರಬಂದಳು. ಆಗಲೇ ಕತ್ತಲಾಗುತ್ತಾ ಬರುತ್ತಿತ್ತು. ಅಷ್ಟರಲ್ಲಿ ಜೋರಾಗಿ ಗುಡುಗಿನ ಶಬ್ದ ಕೇಳಿಸಿ ಮನೆಯ ಎಲ್ಲಾ ದೀಪಗಳು ಆರಿಹೋದವು. ಅಯ್ಯೋ, ಕರೆಂಟ್ ಹೋಯ್ತು ಎಂದು ಸಹನಾ ಗೊಣಗಿದಳು. ಅಷ್ಟರಲ್ಲಿ ಅಕ್ಕ, ನೀನೆಲ್ಲಿದ್ದೀಯಾ ಎನ್ನುವ ಕೌಶಿಕ್ನ ಧ್ವನಿ ಕೇಳಿಸಿತು. ಅವನು ಕೂಡ ಸ್ನಾನ ಮುಗಿಸಿ ಪೇಟೆಗೆ ಹೋಗಿ ಮೀನು ತೆಗೆದುಕೊಂಡು ಬಂದಿದ್ದ. ಆಗ ಸಹನಾ ನಾನಿಲ್ಲಿದ್ದೀನಿ ಎಂದು ಉತ್ತರಿಸಿದಳು. ಕೌಶಿಕ್ ಒಳಗಡೆ ಬಂದು ಕ್ಯಾಂಡಲ್ ಇಲ್ವಾ ಅಂತ ಕೇಳಿದ. ಅಡುಗೆ ಮನೆಯಲ್ಲಿ ಇರ್ಬೇಕು ಎಂದು ಸಹನಾ ಹೇಳಿದಳು. ಕೌಶಿಕ್ ಕತ್ತಲಲ್ಲಿ ಅಡುಗೆ ಮನೆಗೆ ಹೋಗಿ ಕ್ಯಾಂಡಲನ್ನು ಹುಡುಕಿ ಅದನ್ನು ಹಚ್ಚಿ ಹೊರಗಡೆ ತಂದ. ಸಣ್ಣ ಜ್ವಾಲೆ ಅಲುಗಾಡುತ್ತಾ ಬೆಳಕನ್ನು ಚೆಲ್ಲುತ್ತಿತ್ತು. ಸಹನಾ ಬತ್ತಿಯ ಬಳಿ ನಿಂತಳು. ಅವಳ ನೆರಳುಗಳು ಗೋಡೆಗಳ ಮೇಲೆ ನೃತ್ಯ ಮಾಡಿದವು. ಆ ಮಂದ ಬೆಳಕಿನಲ್ಲಿ ತೇವವಾದ ಕೂದಲನ್ನು ಹಿಂದಕ್ಕೆ ಕಟ್ಟಿಕೊಂಡು ನಿಂತಿದ್ದ ಸಹನಾ ಅಪ್ರತಿಮ ಸುಂದರಿಯಾಗಿ ಕಾಣುತ್ತಿದ್ದಳು. ಅವಳು ಕ್ಯಾಂಡಲ್ನಲ್ಲಿ ಜ್ವಲಿಸುತ್ತಿರುವ ಜ್ವಾಲೆಯನ್ನು ನೋಡುತ್ತಾ ನಿಂತಿದ್ದರೆ ಕೌಶಿಕ್ ಅವಳನ್ನೇ ನೋಡುತ್ತಾ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಆಳವಾದ ಮತ್ತು ತೀವ್ರವಾದ ಬಯಕೆಯಿತ್ತು. ಅವನು ತನ್ನ ತಮ್ಮನನ್ನು ಸವರಿಕೊಂಡ. ಸಹನಾ ತಿರುಗಿ ನೋಡಿದಳು. ಅವಳ ಕಣ್ಣುಗಳು ಕೌಶಿಕ್ನ ಕಣ್ಣುಗಳನ್ನು ಭೇಟಿಯಾದವು. ಆ ನೋಟದಲ್ಲಿ ಏನಿತ್ತೆಂಬುದು ಇಬ್ಬರಿಗೂ ಸ್ಪಷ್ಟವಾಗಿತ್ತು. ಸಹನಾಳಿಗೆ ಏನು ಮಾತನಾಡಬೇಕೆಂದು ತಿಳಿಯದೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಆದರೆ ಅವಳ ಎದೆ ಬಡಿತ ತೀವ್ರಗೊಂಡಿತು. ಕೌಶಿಕ್ ಒಂದು ಹೆಜ್ಜೆ ಮುಂದೆ ಬಂದು, ಅಕ್ಕ, ನೀನಂತೂ ಅಪ್ರತಿಮ ಸುಂದರಿ ಕಣೆ. ನಾನು ಮೊದಲಿನಿಂದಲೂ ನಿನ್ನ ಅಂದಕ್ಕೆ ಅಭಿಮಾನಿ. ನಾನು ನಿನ್ನನ್ನೇ ಮದುವೆಯಾಗಬೇಕೆಂದು ಆಸೆಪಟ್ಟಿದ್ದೆ. ನಿನ್ನನ್ನು ನಾನು ಅಕ್ಕ ಅಂತ ಕರೆಯುತ್ತಿದ್ದರೂ ಎಂದಿಗೂ ನಿನ್ನ ಮೇಲೆ ಆ ಭಾವನೆ ನನಗಿರಲಿಲ್ಲ. ನಾನು ಯಾವಾಗಲೂ ನನ್ನ ಬೆಳೆಯುತ್ತಿರುವ ಗೂಟಕ್ಕೆ ನೀನೇ ಯಜಮಾನಿ ಅಂದುಕೊಂಡಿದ್ದೆ. ನಾನು ಜೀವನದಲ್ಲಿ ಏನಾದರೂ ಸಾಧಿಸಿ ಆಮೇಲೆ ನಿನ್ನ ಬಳಿ ನನ್ನ ಪ್ರೀತಿಯನ್ನು ಹೇಳೋಣ ಅಂದುಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ನಿನ್ನ ಮನೆಯವರು ನಿನಗೆ ಮದುವೆ ಮಾಡಿಸಿದರು. ಆ ದಿನ ನಾನೆಷ್ಟು ಅತ್ತಿದ್ದೆ ಗೊತ್ತಾ? ನೀನು ನಂಗೆ ಬೇಕು ಕಣೆ. ನಿನ್ನ ಜೊತೆ ಮದುವೆಯಾಗೋ ಅದೃಷ್ಟವಂತೂ ನನಗಿರಲಿಲ್ಲ. ಆದರೆ ಈಗ ನಿನ್ನ ಹೂವಿಗೆ ಮಾಡಿ ಆಸೆ ತೀರಿಸಿಕೊಳ್ತೀನಿ ಅಕ್ಕ, ದಯವಿಟ್ಟು ಒಂದು ಅವಕಾಶ ಕೊಡೆ ಎಂದು ಕೇಳಿದ. ಆಗ ಸಹನಾ, ನನ್ಗೂ ನೀನಂದ್ರೆ ತುಂಬಾನೇ ಇಷ್ಟ ಕಣೋ. ನಂಗೆ ಮೊದಲಿನಿಂದಲೂ ನಿನ್ನ ಹಾವನ್ನು ಹುತ್ತದೊಳಗೆ ಬಿಟ್ಕೋಬೇಕಂತ ತುಂಬಾನೇ ಆಸೆಯಿತ್ತು. ಆದರೆ ಹೇಳಿಕೊಳ್ಳಲು ಮುಜುಗರವಾಗಿ ಸುಮ್ಮನಿದ್ದೆ. ಈಗ ಆಸೆಯಿದ್ದರೂ ನಿನಗೆ ಒಪ್ಪಿಗೆ ಕೊಡಲು ಆಗಲ್ಲ.
ನಾನೀಗ ಬೇರೊಬ್ಬರ ಸ್ವತ್ತು ಕಣೋ, ಅವರಿಗೆ ಮೋಸ ಮಾಡೋಕೆ ನನ್ಗೆ ಇಷ್ಟ ಇಲ್ಲ ಅಂತಾಳೆ. ಆಗ ಅವಳ ಕಾಲು ಹಿಡಿದುಕೊಂಡ ಕೌಶಿಕ್, ದಯವಿಟ್ಟು ಬೇಡ ಅನ್ಬೇಡ, ಒಂದು ಸಲ ಮಾಡೋಕೆ ಅವಕಾಶ ಕೊಡು, ಲಾಸ್ಟಿಗೆ ಬರೋ ಮೊಸರನ್ನ ಆಚೆ ಬಿಡ್ತೀನಿ, ಒಳ್ಗೆ ಬಿಡಲ್ಲ, ದಯವಿಟ್ಟು ಒಪ್ಕೋಳೆ ಅನ್ನುತ್ತಾ ಅವಳ ಪಾದವನ್ನು ಸವರುತ್ತಾನೆ. ಅವನ ಸ್ಪರ್ಶ ಅವಳಿಗೆ ಹಿತವಾಗಿದೆ ಅನ್ನಿಸ್ತಿರುತ್ತೆ. ಜೊತೆಗೆ ಮದುವೆಯಾದ ಮೇಲೆ ಒಂದು ದಿನವೂ ಅವಳ ಹೂವು ಉಪವಾಸದಿಂದ ಇರಲಿಲ್ಲ. ಈಗ ಊರಿಗೆ ಬಂದ 3 ದಿನಗಳಿಂದ ಅದಕ್ಕೆ ಏಟು ಹೊಡೆಯುವವರಿಲ್ಲದೆ ಅದು ಚುಟುಚುಟು ಅಂತಿರುತ್ತೆ. ಹಾಗಾಗಿ ಅವಳು ಒಳ್ಗಡೆ ಬಿಡ್ಬಾರ್ದಂತ ಕಂಡೀಷನ್ ಹಾಕಿ ಮಾಡೋಕೆ ಒಪ್ಪಿಗೆ ಕೊಡ್ತಾಳೆ. ಆಗ ಖುಷಿಗೊಂಡ ಕೌಶಿಕ್ ಸಹನಾಳನ್ನು ಎತ್ತಿಕೊಂಡು ಅವಳ ಕೋಣೆಗೆ ಕರೆದುಕೊಂಡು ಹೋದ. ಅವರು ಹಾಸಿಗೆಯ ಮೇಲೆ ಬಿದ್ದರು. ಬಟ್ಟೆಗಳು ಒಂದೊಂದಾಗಿ ಕಳಚಿಬಿದ್ದವು. ಮಳೆಯ ಸದ್ದು ಮತ್ತು ಗುಡುಗುಗಳು ಹೊರಗಡೆ ಸಾಗುತ್ತಿದ್ದರೆ ಒಳಗಡೆ ಬಿಸಿಯಾದ ಉಸಿರಾಟಗಳು ಮತ್ತು 2 ಹೃದಯಗಳ ಹೊಡೆತಗಳು ಸಂಗೀತದಂತೆ ಕೇಳಿಸುತ್ತಿದ್ದವು. ಕೌಶಿಕ್ನ ಕೈಗಳು ಆ ಕತ್ತಲೆಯ ರಾತ್ರಿಯಲ್ಲಿ ಸಹನಾ ಎನ್ನುವ ನಕಾಶೆಯಲ್ಲಿದ್ದ ಸುರಂಗವನ್ನು ಹುಡುಕಿಕೊಂಡು ಹೋಯಿತು. ಅರಸುತ್ತಾ ಹೋಗಬೇಕಾದರೆ ಬಹಳ ಕಷ್ಟದ ಪರಿಸ್ಥಿತಿಗಳು ಅವನಿಗೆ ಎದುರಾದವು. ಮೊದಲು ಕಪ್ಪು ಹುಲ್ಲುಗಳ ರಾಶಿ ಸಿಕ್ಕಿತು. ಅದರ ನಡುವೆ ಕಂದು ಬಣ್ಣದ ಸುಂದರ ಹೂವೊಂದು ಅರಳಿ ನಿಂತಿತ್ತು. ಅದರ ವಾಸನೆ ಮೂಗಿಗೆ ಬಡಿಯುತ್ತಿದ್ದಂತೆ ಹಾವುಗಳೆಲ್ಲ ಬುಸುಗುಟ್ಟಿ ಎದ್ದು ನಿಂತವು. ನಂತರ ರುಚಿ ನೋಡಬೇಕೆನಿಸಿ ನಾಲಿಗೆ ಹಾಕಿದಾಗ ಉಪ್ಪುಪ್ಪಾಗಿತ್ತು. ಆದರೂ ಚೆನ್ನಾಗಿದೆ ಅನ್ನಿಸಿ ಪೂರ್ತಿ ಹೂವನ್ನು ಸವಿದನು. ನಂತರ ನಕಾಶೆಯನ್ನು ತಿರುಗಿಸಿದಾಗ 2 ಬಂಡೆಗಳ ನಡುವೆ ಸಣ್ಣದೊಂದು ಸುರಂಗವಿತ್ತು. ಅದು ನೋಡಲು ಕಪ್ಪಾಗಿತ್ತು. ಅದರ ಬಾಗಿಲು ಒಂದು ಸಲ ಮುಚ್ಚಿದರೆ ಇನ್ನೊಂದು ಸಲ ತೆರೆದುಕೊಳ್ಳುತ್ತಿತ್ತು. ಅದರಿಂದ ಹೊಲಸು ವಾಸನೆ ಬರುತ್ತಿತ್ತು. ನಂತರ ಮತ್ತೊಮ್ಮೆ ನಕಾಶೆಯನ್ನು ತಿರುಗಿಸಿ ಮೇಲಿದ್ದ 2 ಬೆಟ್ಟಗಳನ್ನು ಅದುಮುತ್ತಾ ಎದ್ದು ನಿಂತಿದ್ದ ತನ್ನ ಕೀಯನ್ನು ಬೀಗದೊಳಗೆ ತುರುಕಿದನು. ಎಲ್ಲ ಮುಗಿಸಿ ಕೊನೆಯಲ್ಲಿ ಮೈಮರೆತು ಎಲ್ಲವನ್ನೂ ಒಡಲಾಳದಲ್ಲಿ ಸುರಿಸಿದನು. ಆಗ ಸಹನಾ ಕಿರುಚಿಕೊಂಡು ಅವನನ್ನು ದೂರ ತಳ್ಳಿದಳು. ಏನೋ ಮಾಡ್ದೆ ನೀನು ಅನ್ನುತ್ತಾ ತುಂಬಿದ್ದ ಕ್ರೀಮನ್ನು ತೆಗೆಯುವ ಪ್ರಯತ್ನ ಮಾಡುತ್ತಿದ್ದಳು. ಆಗ ಕೌಶಿಕ್, ಸ್ವಾರಿ ಅಕ್ಕ, ಮೈಮರೆತು ಹೀಗಾಗೋಯ್ತು ಅಂತ ಹೇಳ್ತಾನೆ. ಅವಳಿಗೆ ತಾನು ಮಾಡುತ್ತಿರೋ ಕೆಲಸ ವ್ಯರ್ಥ ಅಂತ ಗೊತ್ತಾಯಿತು. ಯಾಕೆಂದರೆ ಅದೆಲ್ಲವೂ ಅವಳ ಹೊಟ್ಟೆಯೊಳಗೆ ಹೋಗಿತ್ತು. ಅವಳು ಮೊದಲಿಗೆ ಅವನಿಗೆ ಬೈದರೂ ಮಾಡಿಸಿಕೊಂಡಿದ್ದು ಸಾಕಾಗದೆ ಮತ್ತೊಮ್ಮೆ ಅಗಲಿಸಿ ಆಹ್ವಾನ ಪತ್ರಿಕೆ ಕೊಟ್ಟಳು. ಮತ್ತೊಮ್ಮೆ ಯುದ್ಧ ಶುರುವಾಯಿತು. ಮರುದಿನ ಬೆಳಿಗ್ಗೆ ಸಹನಾ ಕಣ್ಣು ತೆರೆದಾಗ ಕೌಶಿಕ್ ತನ್ನ ಪಕ್ಕದಲ್ಲಿ ನಿದ್ರಿಸುತ್ತಿದ್ದ. ಮಳೆ ನಿಂತಿತ್ತು. ಹೊರಗೆ ಹಕ್ಕಿಗಳ ಕಲರವವೂ ಹಸಿರಿನ ಮೇಲೆ ಬೀಳುವ ಹೊಳಪಾದ ಸೂರ್ಯನ ಬೆಳಕೂ ಇತ್ತು. ಸಹನಾ ಮೊದಲು ಒಂದು ಕ್ಷಣ ತನ್ನ ಗಂಡನ ಬಗ್ಗೆ ಯೋಚಿಸಿದಳು. ನಂತರ ಕೌಶಿಕ್ನ ಮುಖವನ್ನು ನೋಡಿದಳು. ಅವನ ಮುಖದ ಮೇಲೆ ಶಾಂತಿಯುತವಾದ ನಗು ಇತ್ತು. ಅವಳು ಏನು ಮಾಡಿದಳೆಂಬುದರ ತೀವ್ರತೆ ಅವಳನ್ನು ಕಾಡಿತು. ಆದರೆ ಅದರೊಂದಿಗೆ ಅವಳಲ್ಲಿ ಬಹಳ ಕಾಲದಿಂದ ಇರಲಿಲ್ಲದ ಒಂದು ತೃಪ್ತಿ, ಪೂರ್ಣತೆಯ ಭಾವನೆಯೂ ಇತ್ತು. ಕೌಶಿಕ್ ಕಣ್ಣು ತೆರೆದ. ಅವನ ಕಣ್ಣುಗಳು ತುಂಬಾ ನೆಮ್ಮದಿಯಿಂದ ಹೊಳೆಯುತ್ತಿದ್ದವು. ಅವನು ಮುಗುಳ್ನಕ್ಕು, ನಿನ್ನೆ ರಾತ್ರಿ ಸುಖವಾಗಿತ್ತಾ ಎಂದು ಮೆಲ್ಲಗೆ ಕೇಳಿದ. ಸಹನಾ ನಾಚಿಕೆಯಿಂದ ತಲೆ ಅಲ್ಲಾಡಿಸಿದಳು. ಅವರು ಮತ್ತೆ ಗದ್ದೆಗೆ ಹೋದರು. ಆದರೆ ಕಳೆದ ರಾತ್ರಿಯ ಸಂಗತಿಯನ್ನು ಮಾತನಾಡಲಿಲ್ಲ. ಆದರೆ ಅವರ ನಡುವೆ ಒಂದು ಹೊಸ ಬಂಧ ಏರ್ಪಟ್ಟಿತ್ತು. ಒಂದು ನಿಶ್ಚಿತಾರ್ಥ, ಒಂದು ರಹಸ್ಯ, ಒಂದು ಅನುಭವ. ಅವರು ಒಟ್ಟಿಗೆ ಕೆಲಸ ಮಾಡಿದರು. ಆಗಾಗ್ಗೆ ನಗು ನಕ್ಕರು ಮತ್ತು ಕಣ್ಣಿನ ಮೂಲಕ ಮಾತನಾಡಿಕೊಂಡರು. ಮಧ್ಯಾಹ್ನದ ಹೊತ್ತಿಗೆ ಎಲ್ಲಾ ನಾಟಿ ಮುಗಿಯಿತು. ಮನೆಗೆ ಹಿಂದಿರುಗಿ ಸಹನಾ ಕೌಶಿಕ್ನನ್ನು ನೋಡಿ, ಥ್ಯಾಂಕ್ಸ್ ಕಣೋ, ನೀನಿಲ್ಲದಿದ್ದರೆ 2 ವಾರ ಆದ್ರೂ ನಾಟಿ ಮುಗಿಯುತ್ತಿರಲಿಲ್ಲ ಅಂದಳು. ಕೌಶಿಕ್ ನಕ್ಕು, ನಾನು ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ. ಅವನ ಕಣ್ಣುಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳುತ್ತಿದ್ದವು. ಅವಳು ಅದನ್ನು ಅರ್ಥ ಮಾಡಿಕೊಂಡಳು. ಕೌಶಿಕ್ ಹೊರಡಲು ಸಿದ್ಧನಾಗಿ, ನಾನು ಹೋಗ್ತೀನಿ ಅಕ್ಕ ಎಂದು ಅವನು ಹೇಳಿದ. ಸಹನಾ ಬಾಗಿಲ ಬಳಿ ನಿಂತಳು. ಅವನು ಹೊರಡುವ ಮೊದಲು ಸಹನಾ ತನ್ನ ಕೈಗಳನ್ನು ಮುಂದೆ ಚಾಚಿದಳು. ಕೌಶಿಕ್ ಅವುಗಳನ್ನು ಹಿಡಿದುಕೊಂಡ. ಅವರು ಕೆಲವು ಕ್ಷಣಗಳ ಕಾಲ ಹಾಗೆಯೇ ಕೈ ಹಿಡಿದುಕೊಂಡು ಒಬ್ಬರ ಕಣ್ಣುಗಳನ್ನೊಬ್ಬರು ನೋಡುತ್ತಾ ನಿಂತರು. ಯಾವ ಮಾತೂ ಇರಲಿಲ್ಲ. ಕೌಶಿಕ್ ಸಂತೋಷದಿಂದ ಮನೆಗೆ ಹೋದ. ನಂತರ ಸಹನಾಳ ಅಣ್ಣ ಮತ್ತು ಅಮ್ಮ ಮನೆಗೆ ಬಂದರು. ಗದ್ದೆಯಲ್ಲಿ ನಡೆದ ಎಲ್ಲಾ ನಾಟಿಯನ್ನು ನೋಡಿ ಅವರು ಖುಷಿಯಾದರು. ನೀನೊಬ್ಬಳೇ ಇಷ್ಟೆಲ್ಲಾ ಕೆಲಸ ಮಾಡಿದ್ಯಾ ಅಂತ ಕೇಳಿದಾಗ ಅವಳು ಕೌಶಿಕ್ ಮಾಡಿದ ಸಹಾಯವನ್ನು ಹೇಳಿದಳು. ಆಗ ಅವಳ ಅಮ್ಮ ಆ ಹುಡುಗನಿಗೆ ಒಳ್ಳೆಯದಾಗಲಿ ಎಂದು ಹರಸಿದರು.
ಆದರೆ ಅವರಿಗೆ ಗೊತ್ತಿರಲಿಲ್ಲ ಕೌಶಿಕ್ ಗದ್ದೆ ನಾಟಿ ಮಾಡುವ ಜೊತೆಗೆ ಸಹನಾಳ ಗದ್ದೆಯನ್ನೂ ನಾಟಿ ಮಾಡಿದ್ದಾನೆ ಅಂತ. ಅವಳು ಅದನ್ನ ನೆನೆದು ನಕ್ಕಳು. ಸ್ವಲ್ಪ ದಿನಗಳ ನಂತರ ಸಹನಾ ತನ್ನ ಗಂಡನ ಮನೆಗೆ ಮರಳಿದಳು. ಎಲ್ಲವೂ ಸುಖಾಂತ್ಯವಾಗಿತ್ತು.